ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ಕಳೆದ ಸಂಚಿಕೆಯಲ್ಲಿ ಅಂದ್ರೆ ಹೋದ್ವಾರ ಎಲ್ಲ ಹೇಳ್ತಾ ಇದ್ದೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳ ಬಗ್ಗೆ. ಒಬ್ಬ ವ್ಯಕ್ತಿ ಉದ್ಯೋಗ ಸಿಕ್ಕರೆ ಸಾಕಲ್ಲ, ಯಾವ್ದಾದ್ರು ಒಂದು ದುಡಿಮೆ ಅಂತಿದ್ರೆ ನನ್ನ ಜೀವನ ನಡೆಸ್ಕೋಬಹುದು ಅಂತೇಳಿ ಪರಿತಪ್ಸುವಂತ ಒಬ್ಬ ವ್ಯಕ್ತಿಗಳಿಗೆ ಹಲೋ ಗುರುಜಿ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಗದಗಿಂದ ಗುರುಜಿ. ಹೋದ್ ತಿಂಗಳು ಹುಬ್ಳಿಗೆ ಬಂದ್ ನಿಮ್ಮನ್ನ ಭೇಟಿಯಾಗಿದ್ದೆ ಗುರುಜಿ. ಗದಗಿಂದ ಮಾತಾಡ್ತೀರಾ? ಹ್ಞೂನ್ರಿ ಗುರುಜಿ. ಹುಬ್ಳಿಗೆ ಹೋದ್ ತಿಂಗಳು ಬಂದಿತ್ತು ಗುರುಜಿ. ಹುಬ್ಳಿಗೆ ನೀವು ಬಂದಾಗ ಬಂದ್ ಭೇಟಿಯಾಗಿನ್ರಿ ಗುರುಜಿ. ಹೇಳಿಮ್ಮ, ಹೇಳಿ. ಹ್ಞೂನ್ರಿ ಗುರುಜಿ. ನಮ್ದು ಮಗಳು 12/5/2002 ಹುಟ್ಟಿದ್ಲು ಅಂತ ಹೇಳಿದ್ದೆ ಗುರುಜಿ. ತುಂಬಾ ಹೆದರ್ತಾಳ ಗುರುಜಿ. ಸ್ವಲ್ಪ ಆ ಕಡೆ ಸರಿ ಅಂದ್ರು ಅಳತಾಳ ಗುರುಜಿ ಜಾಸ್ತಿ. ಅದಕ್ಕೂ ಸ್ವಲ್ಪ ಅತ್ತ ಇನ್ನೊಂದ್ ಸ್ವಲ್ಪ ಸರಿ ಅಂದ್ರೂ ಸಾಕು ಅಳತಾಳ ಗುರುಜಿ. ಅದು ಮಕ್ಕಳು, ಅದು ಸಹಜ ಗುಣ, ಅದು ನಾವೇನ್ ಮಾಡಕ್ಕಾಗಲ್ಲ. ಅಷ್ಟು ಬಾಂಧವ್ಯ ಇರುತ್ತೆ ತಾಯಿ ಮಗುಗೂ. ತುಂಬಾ ನನ್ಗೊಬ್ಬಳಿಗೆ ಅಲ್ಲ ಗುರುಜಿ, ಎಲ್ರಿಗೂ ಅಷ್ಟ. ಈಗಾಗಲೇ 10ನೇ ಸಾಲಿ ಕಲಿತಾಳ ಗುರುಜಿ. ಸ್ವಲ್ಪ ಏನು ಹೇಳಂಗಿಲ್ಲ, ಏನಿಲ್ಲ, ಅಷ್ಟ ಅಳೋದು. ಈ ನಿಮ್ಮ ಗದಗಲ್ಲಿ ಚಂಡಿಕೇಶ್ವರ ದೇವಸ್ಥಾನ ಅಂತ ಏನಾದ್ರು ಇದೆಯಾ? ಚಂಡಿಕೇಶ್ವರ ದೇವಸ್ಥಾನ ಇಲ್ಲ ಗುರುಜಿ. ಚಂಡಿಕೇಶ್ವರ ಇಲ್ಲ ಅಂದ್ರೆ ಆಂಜನೇಯನ ದೇವಸ್ಥಾನ ಇದೆಯಾ? ಇದೆ ಗುರುಜಿ. ಆಂಜನೇಯನ ದೇವಸ್ಥಾನ ಕರ್ಕೊಂಡೋಗಿ ದಿನ ಒಂದು ಎಷ್ಟು ಸಾಧ್ಯವೋ ಅಷ್ಟು ಪ್ರದಕ್ಷಿಣೆ ಮಾಡಿಸಿ, ಮತ್ತೆ ಆಂಜನೇಯನ್ಗೆ ಹಾಕಿದ ತುಳಸಿ ಇರುತ್ತಲ್ಲ, ಆ ತುಳಸಿನ ತಿನ್ಲಕ್ ಕೊಡಿ ಮಗುಗೆ. ತಿನ್ಸೋದ್ರಿಂದ ಈ ಸಮಸ್ಯೆ ಪರಿಹಾರ ಆಗತ್ತೆ. ಒಂದು. ಎರಡನೇದು, ಒಂದು ಚಮಚ ಸಕ್ಕರೆ ತಗೊಂಡು ಈ ಬೇವಿನ ಮರಕ್ಕೆ ಪ್ರದಕ್ಷಿಣೆ ಮಾಡಿಸ್ಬೇಕು. ಪ್ರದಕ್ಷಿಣೆ ಮಾಡಿಸ್ಬಿಟ್ಟು 108 ಸುತ್ತ ಆದ್ಮೇಲೆ 109ನೇ ಸುತ್ತಿಗೆ ಆ ಸಕ್ಕರೆ ತೆಗೆದು ಆ ಬುಡಕ್ಕೆ ಹಾಕ್ಬಿಟ್ರೆ ಒಂದು 21 ದಿವಸ ಇಲ್ಲ 11 ದಿವಸ ಈ ಸಮಸ್ಯೆ ನಿವಾರಣೆ ಆಗುತ್ತೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಜೀವನದಲ್ಲಿ ಕೆಲಸನೇ ಇಲ್ಲ ಅಂತ ಕೂತಿದ್ದವ್ರಿಗೆ ಯಾವ್ದಾದ್ರು ಒಂದು ಕೆಲಸ ಸಿಕ್ಕ ಸಾಕಲ್ಲಪ್ಪ ಅಂತ ಏನ್ ಮಾಡ್ತಾರೆ, ಕೆಲಸ ಸಿಕ್ಕಿರ್ಲಿ ಅಂತೇಳಿ ಪರಿತಪ್ಪಿಸ್ತಾರೆ. ಆ ತೋರಿಗೆ ಏನ್ ಮಾಡ್ಬೇಕು ಅಂತ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ. ಮತ್ತೆ ನಾವು ಇಷ್ಟಪಟ್ಟಿದ್ದ ಕೆಲಸ ಆದ್ರೆ ನಮ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ, ಅಥವಾ ಯಾವುದೋ ಒಂದು ತಪ್ಪಿನಿಂದ ನಾವು ಅನಾಮತ್ ಅಂದ್ರೆ ಸಸ್ಪೆಂಡ್ ಮಾಡಿರ್ತಾರೆ. ಹೀಗೆ ಉದ್ಯೋಗದ ಹಲವಾರು ಗೊಂದಲಗಳಲ್ಲಿ ಯಾಗೆಲ್ಲ ನಾವು ಸಮಸ್ಯೆಗಳ ಎದುರಿಸಬೇಕಾದ್ರೆ ಏನ್ ಮುದ್ರಾಮಂತ ತಂತ್ರಗಳು ಅನ್ನೋದನ್ನ ನಾನು ಕಳೆದ ವಾರ ಎಲ್ಲ ಹೇಳ್ಕೊಟ್ಟಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ಬಿ ಪ್ರಮೋಷನ್ ಮಾಡಿಬಿಡ್ತಾರೆ ನೋಡಿ. ಬಿ ಪ್ರಮೋಷನ್ ಅಂದ್ರೆ ಮ್ಯಾನೇಜರ್ ಆಗಿದ್ದ, ಅವನು ವರ್ಕ್ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ಇನ್ನು ಕೆಳಗೆ ಲೋ ಲೆವೆಲ್ಗೆ ಸ್ಯಾಲರಿನೂ ಕಮ್ಮಿ ಮಾಡ್ಬಿಟ್ಟು ಇನ್ನು ಸಣ್ಣ ಹುದ್ದೆಗೆ ಹಾಕ್ಬಿಡ್ತಾರೆ. ಅವರು ಇಷ್ಟ ಆದ್ರೆ ಇಲ್ಲದ್ರೆ ಹೊಟ್ಟೋಗಿ ಏನ್ಬಿಡ್ತಾರೆ. ಈ ತರ ಸಮಸ್ಯೆನ ಕೋಟ್ಯಾಂತರ ಜನ ಅನುಭವಿಸ್ತಾ ಇದ್ದಾರೆ. ಆ ತರ ಜನದವರಿಗೆ ಇವತ್ತು ನಾನು ಹೇಳುವಂತ ಒಂದು ವಿಶೇಷವಾದಂತ ಮುದ್ರಾಮಂತ ತಂತ್ರನ ಅಳವಡಿಸ್ಕೊಂಡಿದ್ದೆ. ಆದ್ರೆ ಪ್ರಮೋಷನ್ ಸಿಗ್ಬೇಕು, ಪ್ರಮೋಷನ್ ತಗೊಂಡ್ಬಿಟ್ಟು ಡಿಪ್ರಮೋಟ್ ಮಾಡಿಬಿಟ್ರೆ ಬಹಳ ನೋವಾಗುತ್ತೆ. ಆ ತರದವರಿಗೆ ಇವತ್ತು ನಾನು ತೋರಿಸುವಂತ ಒಂದು ವಿಶೇಷವಾದಂತ ಈ ಪ್ರಕೃತಿ ರಹಸ್ಯ ವಿದ್ಯೆಯನ್ನ ಅಳವಡಿಸ್ಕೊಂಡಿದ್ದೆ. ಆದ್ರೆ ಡಿಪ್ರಮೋಟ್ ಮಾಡಿದವ್ರಿಗೂ ಮತ್ತೆ ಪ್ರಮೋಟ್ ಮಾಡ್ಕೋಬಹುದು ಅನ್ನೋದನ್ನ ನೀವು ಅನುಭವಿಸಬಹುದು ಆ ಸುಖನ. ನನಗೆ ಹಲವಾರು ಬಾರಿ ಕೆಲವು ಜನ ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿ ಮಾಡ್ತಾರೆ. ನೋಡಿ, ನಾನು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದೆ. ಯಾವುದೋ ಒಂದು ವಿಷಯದಲ್ಲಿ ನಮ್ಮ ಸಬಾರ್ಡಿನೇಟ್ಸ್, ನಮ್ಮ ಕೊಲೀಗ್ಸ್ ತಪ್ಪು ಮಾಡಿದ್ರು. ಅವ್ರು ಮಾಡಿದ ತಪ್ಪಿಗೆ ನನ್ನನ್ನ ಬ್ಯಾಂಕ್ ಮ್ಯಾನೇಜರ್ ತಗೊಂಡೋಗ್ಬಿಟ್ಟು ಕ್ಯಾಶ್ ಕೌಂಟರ್ ಕೂರಿಸ್ಬಿಟ್ರು. ನಾನು ಮ್ಯಾನೇಜರ್ ಆಗಿದ್ದೆ, ಕ್ಯಾಶ್ ಕೌಂಟರ್ ಕೂರಿಸೋದು ಮತ್ತೆ ಇನ್ಯಾವ್ದು ಸಣ್ಣ ಪುಟ್ಟ ಕೆಲಸ ಕೊಡಕ್ ಮಾಡಿಬಿಟ್ರು. ನನ್ನ ಅನುಭವ, ನನ್ನ ಎಕ್ಸ್ಪೀರಿಯನ್ಸು, ನನ್ನ ಏಜ್ ನೋಡಿದ್ರೆ ನನಗೆ ಡಿಪ್ರಮೋಟ್ ಮಾಡಿದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ನನ್ನನ್ನ ಡಿಪ್ರಮೋಟ್ ಮಾಡಿಬಿಟ್ರು ಅಂತ ಹೇಳಿ ಬಂದು ಬೇಜಾರಿಂದ ಹೇಳ್ಕೊಂಡ್ರು. ನಾನು ಮತ್ತೆ ಮ್ಯಾನೇಜರ್ ಆಗ್ಬೇಕು, ಏನ್ ಮಾಡೋದು ಅಂತ. ಇನ್ನೊಂದು ಕಡೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಕೆಲಸ ಮಾಡ್ತಾ ಇದ್ರು. ಅವರು ಅಸಿಸ್ಟೆಂಟ್ ಕಮಿಷನರ್ ಆಫೀಸರ್ ಕೆಲಸದಲ್ಲಿದ್ರು. ಅವ್ರು ಏನೋ ಒಂದು ಆಧಾರದ ಮೇಲೆ ಸರಿಯಾಗಿ ಡ್ಯೂಟಿಗೆ ಬರಲ್ಲ, ಮತ್ತೆ ಹೇಳಿದ ಕೆಲಸ ಮಾಡ್ತಿಲ್ಲ ಅಂತೇಳಿ ಕ್ಲರ್ಕ್ಗೆ ಪ್ರಮೋಟ್ ಮಾಡಿಬಿಟ್ರು. ಅವರು ಏನೋ ಶಿಸ್ತೆದಾರೋ ಏನೋ ಆಗಿದ್ರಂತೆ. ಅವರ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ, ಅವ್ರು ಮಾಡ್ತಾ ಇರೋ ಕೆಲಸಗಳಲ್ಲಿ ಚೆನ್ನಾಗಿ ಕಂಪ್ಲೀಟ್ ಆಗಿ ಮಾಡಕ್ ಬರಲ್ಲ, ಅರ್ಥ ಆಗಲ್ಲ, ಹೇಳಿದ ಅರ್ಥ ಮಾಡ್ಕೊಳ್ಳಲ್ಲ. ಹೀಗೆ ನಮಗೆ ಪಬ್ಲಿಕ್ ಇಂದ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ ಈ ಅಪ್ಪ ಮಾಡೋ ಕೆಲಸದಿಂದ ಅಂತೇಳಿ ತಗೊಂಡೋಗಿ ಫಸ್ಟ್ ಡಿವಿಷನ್ ಕ್ಲರ್ಕ್ಗೆ ಹಾಕ್ಬಿಟ್ರಂತೆ, ಡಿಪ್ರಮೋಟ್ ಮಾಡಿಬಿಟ್ರಂತೆ.
ಇದು ಒಂದು. ಎರಡನೇದು, ಸ್ಕೂಲಲ್ಲಿ ಒಬ್ರು ಟೀಚರ್, ಲೇಡಿ ಟೀಚರು, ಅವರು ದಿನನಿತ್ಯ ಬಂದು ಕ್ಲಾಸ್ ತಗೊಳ್ತಾ ಇದ್ರು, ಪಾಠ ಮಾಡ್ತಾ ಇದ್ರು, ಎಲ್ಲ ಮಾಡ್ತಿದ್ರು. ಯಾವುದೋ ಒಂದು ಸಣ್ಣ ವಿಷಯದಲ್ಲಿ ಹೆಡ್ ಮಿಸಸ್ ಆಗಿದ್ದವ್ರು ತಗೊಂಡ್ಬಿಟ್ಟು ಆರ್ಡಿನರಿ ಟೀಚರ್ ಮಾಡಕ್ ಬಿಟ್ಟಂತೆ. ಹೆಡ್ ಮಿಸಸ್, ಹೈಸ್ಕೂಲ್ ಹೆಡ್ ಮಾಸ್ಟರ್ ತರ ಇದ್ರು ಅವರು. ಯಾವುದೋ ಒಂದು ಸಣ್ಣ ವಿಷಯ, ಏನೋ ಒಂದು ತಪ್ಪಿನಿಂದ ಅವ್ರನ್ನ ಹೆಡ್ ಮಿಸಸ್ ಇಂದ ಆರ್ಡಿನರಿ ಟೀಚರ್ ಮಾಡಕ್ ಬಿಟ್ಟಂತೆ. ಈ ತರದ್ದು ಒಂದು ಎಜುಕೇಶನ್ ಸಿಸ್ಟಮ್ ನಡೀತಾ ಇರೋ ಒಂದು ಸಮಸ್ಯೆ. ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ ಅವನ ಪ್ರಾಜೆಕ್ಟ್ ಲೀಡರ್ ಅಂತ ತಗೊಂಡಿದ್ರು. ಪ್ರಾಜೆಕ್ಟ್ ಲೀಡರ್ ಅಂತ ತಗೊಂಡ್ಮೇಲೆ ಆ ಪ್ರಾಜೆಕ್ಟ್ ಲೀಡರ್ ತಕ್ಕಂತೆ ಕೆಲಸ ಮಾಡ್ತಾ ಇರಬೇಕು. ಅದು ಅವ್ರ ಬಾಸ್, ಅವ್ರ ಮ್ಯಾನೇಜರು, ನಾವು ಪ್ರಾಜೆಕ್ಟ್ ಲೀಡರ್ ತಕ್ಕಂತೆ ಕೆಲಸ ಮಾಡ್ತಿಲ್ಲ, ಆ ಟೀಮಲ್ಲಿ ಇರತಕ್ಕಂಥ ಮೆಂಬರ್ಗಳಿಗೆ ಸರಿಯಾಗಿ ಗೈಡ್ ಮಾಡ್ತಿಲ್ಲ, ಹೀಗಾಗಿ ನಮ್ಮ ಪ್ರಾಜೆಕ್ಟ್ ಸಫರ್ ಆಗ್ತಿದೆ, ಹೀಗಾಗಿ ನೆಕ್ಸ್ಟ್ ವೀಕ್ ರಿಲೀಸ್ ಮಾಡೋ ಪ್ರಾಜೆಕ್ಟು ನೆಕ್ಸ್ಟ್ ಮಂತ್ ಹೋಗ್ತಾ ಇದೆ, ನಮ್ಗೀಗ ಲಾಸ್ ಆಗ್ತಿದೆ, ಅದರಿಂದ ಈಸ್ ಅನ್ಫಿಟ್, ಆ ಹುದ್ದೆಗೆ ಇವನು ಲಾಯಕಲ್ಲ, ಆ ಪ್ರಾಜೆಕ್ಟ್ ಲೀಡರ್ಗೆ ಇವನು ಅನ್ಫಿಟ್ ಅಂತೇಳಿ ಆ ಪ್ರಾಜೆಕ್ಟ್ ಲೀಡ್ ಇಂದ ತಗೊಂಡ್ಬಂದು ಸಾಫ್ಟ್ವೇರ್ ಇಂಜಿನ್ ಮಾಡಾಕ್ಬಿಟ್ಟು, ನನಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಇಷ್ಟು ಓದಿದ್ದೀನಿ, ನಾನು ಆ ಪೊಸಿಷನ್ ತಗೊಂಡ್ಬಂದು ಕೆಳಗಿನ ಪೊಸಿಷನ್ಗೆ ಹಾಕ್ಬಿಟ್ರು, ನನಗೀಗ ಏನ್ ಮಾಡ್ಲಿ, ರಿಸೈನ್ ಮಾಡ್ಲಾ ಅಥವಾ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕಂಟಿನ್ಯೂ ಮಾಡಿದ್ರೆ ನಂಗೆ ಅಭಿವೃದ್ಧಿ ಆಗತ್ತಾ ಅಂತ ಕೇಳಿ ಬಹಳಷ್ಟು ದುಃಖದಿಂದ ಬಂದು ನನ್ನ ಕೇಳಿದ್ರು. ಇದು ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ. ಒಬ್ಬ ಡಾಕ್ಟ್ರು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿದ್ರು. ಅವರು ಯಾವುದೋ ಹಳ್ಳಿಲಿ ಮೆಡಿಕಲ್ ಆಫೀಸರ್ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಯಾವುದೋ ಒಂದು ಪೇಷಂಟ್ ವಿಷಯದಲ್ಲಿ ತುಂಬಾ ಗಲಾಟೆ ಆಗಿ ಅವ್ರನ್ನ ಆ ಪೋಸ್ಟ್ ಇಂದಾನೆ ತೆಗೆದು ಬಿಟ್ಟು ಯಾವುದೋ ಫಾರ್ಮಸಿ ಡಿಪಾರ್ಟ್ಮೆಂಟ್ಗೆ ಹಾಕ್ಬಿಟ್ರಂತೆ. ಫಾರ್ಮಸಿಲಿ ಸ್ಟೋರ್ನಲ್ಲಿ ಎಲ್ಲೋ ಒಂದ್ ಕಡೆ ಕೆಲಸ ಮಾಡೋವಂಥದ್ದು. ದಿನ ಪೇಷಂಟ್ಗೆ ಟ್ರೀಟ್ ಮಾಡೋ ಡಾಕ್ಟ್ರು ಅಲ್ಲೋಗ್ಬಿಟ್ಟು ಯಾವುದೋ ಒಂದು ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವಂತ ಒಂದು ಸನ್ನಿವೇಶ ಸೃಷ್ಟಿ ಆಗೋಯ್ತಂತೆ. ಈ ರೀತಿ ಹಲವಾರು ಸಮಸ್ಯೆಗಳು ನಾವು ಉದ್ಯೋಗದಲ್ಲಿದ್ದಾಗ ಏನೋ ಒಂದಷ್ಟು ಚೆನ್ನಾಗಿ ಒಂದು 5 ವರ್ಷ 6 ವರ್ಷ ಚೆನ್ನಾಗಿ ಮಾಡ್ತೀವಿ, ಯಾವುದೋ ಕಾರಣದಿಂದ ಆ ಕೆಲಸಕ್ಕೆ ಕಳಂಕ ಬಂದಾಗ, ಆ ಹುದ್ದೆಗೆ ಕಳಂಕ ಬಂದಾಗ ತಗೊಂಡ್ಬಂದು ಕೆಳಗಿಳಿಸ್ಬಿಡ್ತಾರೆ. ಇಲ್ಲಿ ಈ ಹುದ್ದೆಗಿಂತ ಕೆಳಗಿನ ಹುದ್ದೆಗೆ ತಂದ್ಬಿಡ್ತಾರೆ. ಆಗ ಇಲ್ಲಿ ಬಂದಂತ ಸಂಬಳ ಇಲ್ಲಿ ಬರಲ್ಲ, ಇಲ್ಲಿ ಬರ್ತಿದಂತ ಒಂದು ಸ್ಥಾನಮಾನ ಇಲ್ಲಿ ಕೆಳಗೆ ಸಿಗ್ತಾ ಇಲ್ಲ. ಏನ್ರಿ ದೊಡ್ಡ ಬಾಸ್ ಆಗಿ ದಿಢೀರ್ ನಮ್ ತರ ಒಬ್ಳು ಆರ್ಡಿನರಿ ಎಂಪ್ಲಾಯ್ ಆಗ್ಬಿಟ್ಟಲ್ರಿ ಅಂತ ಇಷ್ಟೋ ಜನ ಅವಮಾನ ತಡ್ಕೊಳಕ್ಕಾಗದೆ ಕೆಲ್ಸಕ್ಕೆ ರಿಸೈನ್ ಮಾಡಿದ್ದಾರೆ, ರಾಜೀನಾಮೆ ಕೊಟ್ಟು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದ್ದಾರೆ. ಇಲ್ಲ ಕೆಲಸನೇ ಬೇಡ ಅಂತ ಬಿಸ್ನೆಸ್ ಶುರು ಮಾಡಿದ್ದಾರೆ, ಆ ಬಿಸ್ನೆಸ್ ಅಲ್ಲೂ ಸಕ್ಸಸ್ ಆಗ್ತಿಲ್ಲ. ಇಲ್ಲ ಬೇರೆ ಕಡೆ ಕೆಲ್ಸಕ್ಕೆ ಹೋಗೋಣ ಅಂದ್ರೆ 20-30 ಸಾವಿರ ರೂಪಾಯಿ ಸಂಬಳ ತಗೋತೀವಿ, 10 ಸಾವಿರ ರೂಪಾಯಿ ಸಂಬಳ ತಗೋಬೇಕಂದ್ರೆ ಕಷ್ಟ ಆಗತ್ತೆ. ಈ ತರ ಇರುವಂತ ಸಮಸ್ಯೆ ಕೋಟ್ಯಾಂತರ ಜನಕ್ಕೆ ಇದೆ ಇವತ್ತಿನ ದಿವಸ ಉದ್ಯೋಗ ಕ್ಷೇತ್ರದಲ್ಲಿ. ಆ ತರ ಇರತಕ್ಕಂಥ ಸಮಸ್ಯೆಯವರಿಗೆ ಏನು ಮುದ್ರಾ, ಏನು ಮಂತ್ರ ಹೇಳಬಹುದು ಅನ್ನೋದನ್ನ ನಾನು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಹಲೋ 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 ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀವಿ? ನಾವು ಪಾಂಡುಪುರ ಮೇಡಮ್ ಸರ್. ಪಾಂಡುಪುರದಿಂದ ಮಾಡ್ತೀವಿ. ಹೇಳಿ, ಏನ್ ಸಮಸ್ಯೆ ಹೇಳಿ. ನಾವು ನಮ್ಮ ಹುಡುಗನ ಬಗ್ಗೆ ಕೇಳ್ಬೇಕಾಯ್ತು, ವಿದ್ಯಾಭ್ಯಾಸದ ಬಗ್ಗೆ. ಹೇಳಿ, ಎಷ್ಟು ಏಜ್ ಹುಡುಗಂದು, ಎಷ್ಟು ವಯಸ್ಸು? ಅವ್ನಿಗೀಗ 17 ವರ್ಷ. ಓಕೆ, ಏನ್ ಓದ್ತಾ ಇದ್ದಾರೆ? ಅವರು ENC ತಗೊಂಡಿದ್ದಾರೆ ಈಗ ಫಸ್ಟ್ ಹೌದಾ? ಮುಗಿಸಿ. ಓಕೆ ಓಕೆ, ಹೇಳಿ, ಏನ್ ಅವನ ಬಗ್ಗೆ ಏನ್ ಕೇಳ್ಬೇಕು? ಅವನು ವಿದ್ಯಾಭ್ಯಾಸ ಹೇಗಿದೆ ಅಂತ, ಏನು ಡೇಟ್ ಆಫ್ ಬರ್ತ್ ಹೇಳ ಹೆಂಗೆ ಅಂತ. ಏನ್ ರಾಶಿ, ಏನ್ ನಕ್ಷತ್ರ ಹೇಳಿ. ಅವ್ನು ನಾಕ್ಷಿ ನಕ್ಷತ್ರ ಏನ್ ನಾವು ಸುಮ್ನೆ ಏನೋ ಒಂದ್ ಹೆಸರು ಇಟ್ಕೊಂಡಿದೀವಿ. ನಾವು ಜಾತಕ ಏನ್ ಬರೆಸಿಲ್ಲ ಅವಂದ. ಓಕೆ, ನಿಮ್ದು ಡೇಟ್ ಆಫ್ ಬರ್ತ್ ಹೇಳಿ. ಯಾವ ಡೇಟ್ ಆಫ್ ಬರ್ತ್ ಮತ್ತೆ ಹುಟ್ಟಿದ ಸಮಯ? ಅವನು ಡೇಟ್ ಆಫ್ ಬರ್ತ್ 31/7/2000. ಓಕೆ, ಯಾವ ಸಮಯ? ಬೆಳಗಿನ ಜಾವ 5:55. ಓಕೆ, ಬ್ರಾಹ್ಮಿ ಮುಹೂರ್ತ. ಯಾವ ಊರಲ್ಲಿ ಹುಟ್ಟಿದ್ದು? ಪಾಂಡುಪುರ. ಪಾಂಡುಪುರ ಟೌನ್ ಅಲ್ಲಿ. ಓಕೆ, 2031. 2000 ಇಸ್ವಿ 31ನೇ ತಾರೀಕು 7ನೇ ತಿಂಗಳು. ಈಗ PUC ಏನ್ ಸಬ್ಜೆಕ್ಟ್ ಕೊಡ್ಸಿದೀರಾ? ENC ತಗೊಂಡಿದ್ದಾನೆ. ಇದಕ್ಕೆ PUC ಆಯ್ತು.
ಇಂಜಿನಿಯರಿಂಗ್ ENC ಮಾಡ್ತಾ ಇದ್ದಾನೆ ತಗೊಂಡಿದ್ದಾನೆ ಈಗ ಸಬ್ಜೆಕ್ಟ್. ಓಕೆ, ಅವನಿಗೆ ನೀವು ದಿನನಿತ್ಯ ಹತ್ತಿ ಹಣ್ಣಿನ ಮರ ಇದೆಯಲ್ಲ, ಹತ್ತಿ ಹಣ್ಣಿನ ಮರ, ಹತ್ತಿ ಹಣ್ಣು ಬಿಡೋ ಮರ, ಅದಕ್ಕೆ ಯಾವುದು ಮರ ಅಂತ, ಅದಕ್ಕೆ ದಿನನಿತ್ಯ 108 ಸುತ್ತು ಬೆಳಗ್ಗೆ ಸ್ನಾನ ಮಾಡಿ ಖಾಲಿ ಹೊಟ್ಟೆಲಿ 48 ದಿವಸ ಪ್ರದಕ್ಷಿಣೆ ಮಾಡಿಸಿ ವಿದ್ಯೆಯಲ್ಲಿ ಅಭಿವೃದ್ಧಿ ಆಗ್ತಾನೆ. ನಮ್ಮ ಪ್ರಕಾರ ಅವನು ಇಂಜಿನಿಯರ್ ಆಗ್ತಾನೆ, ಇಂಜಿನಿಯರ್ ಆಗಿ ಪರಸ್ಥಳದಲ್ಲಿ ಕೆಲಸ ಮಾಡ್ತಾನೆ. ಅದರಿಂದ ವಿದ್ಯೆಯಲ್ಲಿ ಯಶಸ್ವಿ ಆಗ್ತಾನೆ, ಏಳಿಗೆ ಆಗತ್ತೆ, ಚೆನ್ನಾಗಿ ಓದ್ತಾನೆ, ಓದಿದ ತಕ್ಷಣ ಕೆಲಸನೂ ಸಿಗುತ್ತೆ. ಕೆಲಸ ಸಿಗೋದು ಪರಸ್ಥಳದಲ್ಲಿ, ಬೇರೆ ಅಂದ್ರೆ ಹುಟ್ಟಿದ ಊರಿಂದ ದೂರದಲ್ಲಿ ಎಲ್ಲೋ ಒಂದ್ ಕಡೆ ಅವ್ನ ಕೆಲಸಕ್ಕೆ ಹೋಗ್ತಾನೆ. ಅವನಿಗೇನು ವಿದ್ಯೆಯಲ್ಲಿ ಯಾವುದೇ ರೀತಿ ದೋಷ ಇಲ್ಲ, ಇಂಜಿನಿಯರಿಂಗ್ ಓದಿಸಿ ಕಷ್ಟಪಟ್ಟು ಓದ್ತಾನೆ, ಒಳ್ಳೇದಾಗುತ್ತೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಜೀವನದಲ್ಲಿ ಯಾವಾಗ ನಾವೊಂದು ಒಳ್ಳೆ ಹುದ್ದೆಯಲ್ಲಿ ಇರ್ತೀವಿ, ಪ್ರಮೋಷನ್ ತಗೊಂಡು ಹೋಗಿರ್ತೀವಿ ಕಷ್ಟಪಟ್ಟು, ಯಾವುದೋ ಸಣ್ಣ ತಪ್ಪಲ್ಲಿ ನಮ್ಮನ್ನ ಆ ಉದ್ಯೋಗದಿಂದ, ಆ ಹುದ್ದೆಯಿಂದ, ಅದೇ ಕಂಪ್ನಿಲಿ, ಅದೇ ಜಾಗದಲ್ಲಿ ಕೆಳಗಿನ ಮಟ್ಟಕ್ಕೆ ತಂದು ಕೂರಿಸಿದಾಗ, ಪ್ರಮೋಟ್ ಮಾಡಿದಾಗ ಎಷ್ಟೋ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ, ಎಷ್ಟೋ ಜನ ಜಿಗುಪ್ಸೆಗೆ ಒಳಗಾಗಿದ್ದಾರೆ, ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ. ಯಾವಾಗ ಈ ರೀತಿ ಅವ್ರು ನರಳ್ತಾರೋ ಅವ್ರ ಜೀವನದಲ್ಲಿ ಕೆಲಸದ ಬಗ್ಗೆ ಆಸಕ್ತಿ ಕಳ್ಕೊಂಡ್ಬಿಡ್ತಾರೆ. ನಾನು 50,000 ರೂಪಾಯಿ ಸಂಬಳ ತಗೋತಿದ್ದೆ, ದಿಢೀರ್ನ 10,000 ರೂಪಾಯಿ ಬಂದ್ಬಿಟ್ಟೆ, ನಾನು ಆ ಪೊಸಿಷನ್ ಕೂತಿದ್ದೆ, ಸಡನ್ ಆಗಿ ಬಂದು ಒಳ್ಳೆ ನಾನು ಲೋಯರ್ ಲೆವೆಲ್ಗೆ ಬಂದ್ಬಿಟ್ನಲ್ಲ ಅಂತ ಹೇಳಿ ಆ ಅವಮಾನ, ಆ ಸ್ಥಾನಕ್ಕಾದಂತ ಒಂದು ಧಕ್ಕೆ, ಆ ಗೌರವ, ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಏನಾಗುತ್ತೆ, ಅವರಿಗೆ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಈ ತರ ಕೋಟ್ಯಾಂತರ ಜನ ಜಗತ್ತಿನಲ್ಲಿದ್ದಾಗ ಅವ್ರಿಗೆ ಏನೇ ಮಾಡ್ಕೊಳಕ್ಕೂ ಅವ್ರಿಗೆ ತಲೆ ಬುದ್ಧಿ ಓಡಲ್ಲ. ಹೋಗಿ ಏನ್ ಮಾಡ್ತಾರೆ, ಆಸ್ಟ್ರಾಲಜಿ ಹತ್ರ ಹೋಗ್ತಾರೆ. ನಾನು ಯಾಕೆ ಹಿಂಗೆ 61 ಲಕ್ಷ ಸಂಬಳ ತಗೋತಾ ಇದ್ದೆ, 20,000 50,000 ತಗೋತೀನಿ, ಇವತ್ತು ನೋಡ್ರೆ ನಾನು 20,000ಕ್ಕೂ ಬೆಳೆ ಬಾಳ್ತಾ ಇಲ್ಲ. ನಾನು ಆ ಹುದ್ದೆಲಿ ಚೆನ್ನಾಗಿದ್ದೆ, ಅಲ್ಲಿದ್ದಾಗ ನನಗೆ ಕಾರು, ಮನೆ, ಕ್ವಾರ್ಟರ್ಸ್ ಎಲ್ಲ ಕೊಟ್ಟಿದ್ರು, ನನಗೆ ಪ್ರಮೋಟ್ ಮಾಡಿಬಿಟ್ಟು ನನ್ನನ್ನ ಈ ಪೊಸಿಷನ್ ತಂದು ಬಿಟ್ಟಿದ್ದಾರೆ. ಹಿಂಗಾಯ್ತು, ಹೇಗಾಯ್ತು ನನಗೆ ಗೊತ್ತಿಲ್ಲ, ಇದಕ್ಕೆ ಪರಿಹಾರ ಏನು ಅಂತ ಬಹಳಷ್ಟು ಜನ ಹುಡುಕಾಡ್ತಿದ್ದಾರೆ. ಇದು ಒಂದು ಸ್ಟೋರಿ. ಇನ್ನೊಂದು ಸ್ಟೋರಿ, ಏನೋ ಒಂದು 10 ವರ್ಷದಿಂದ ಚೆನ್ನಾಗಿ ಕೆಲಸ ಮಾಡ್ತಿದ್ದ, 11ನೇ ವರ್ಷ ಏನೋ ದುರಂತ ಆಯ್ತು, ಅವನು ಆ ಪೊಸಿಷನ್ ಕೆಳಗಿಳಿಸ್ಬಿಟ್ರು. ಆದ್ರೂ ಕೂಡ ಅವ್ನು ಮಾಡಿರೋ ಕೆಲಸಕ್ಕೆ ಬೆಲೆ ಕೊಟ್ಟು, ನೋಡಪ್ಪ ನಿನಗೆ ಈ ಕಂಪ್ನಿಲೇ ಕೆಲಸ ಬೇಕು ಅನ್ನೋದಾಗಿದ್ರೆ, ಇದೇ ಜಾಗದಲ್ಲಿ ಬೇಕು ಅಂದ್ರೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ, ಪ್ರಮೋಟ್ ಮಾಡ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ತೀನಿ, ನೀನ್ ಅಲ್ಲೋ ಕೆಲಸ ಮಾಡು, ಇಲ್ಲ ರಿಸೈನ್ ಮಾಡು ಅಂತ ಹೇಳಿದ್ರು. ಇಂಥದ್ದು ಬೇಕಾದಷ್ಟು ಕೇಸ್ಗಳು ಬಂತು ನನ್ನ ಹತ್ರ. ಯಾರೋ ಒಬ್ರು ಬ್ಯಾಂಕ್ನಲ್ಲೇ ಲೋನ್ ಸ್ಯಾಂಕ್ಷನ್ ಮಾಡುವಾಗ ಯಾವುದೋ ಒಂದು ಡಾಕ್ಯುಮೆಂಟ್ ಇಲ್ದೇನೆ ಲೋನ್ ಸ್ಯಾಂಕ್ಷನ್ ಮಾಡಿಬಿಟ್ಟಿದ್ದಾರೆ. ಲೀಗಲ್ ಸೆಲ್ಲಿಂದ ಬ್ಯಾಂಕಲ್ಲಿ ಲೀಗಲ್ ಪ್ಯಾನಲ್ ಮೆಂಬರ್ಸ್ ಸಜೆಷನ್ಸ್ ಕೊಟ್ಟಿದ್ರು ಕೂಡ ಅವ್ರೇನ್ ಮಾಡಿದ್ದಾರೆ, ತಗೊಳ್ಳುವಾಗ ಡಾಕ್ಯುಮೆಂಟ್ ಕೊಟ್ಟಿಲ್ಲ. ಆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇಲ್ದಿರೋದ್ರಿಂದ ಮ್ಯಾನೇಜರ್ ಲೋನ್ ಸ್ಯಾಂಕ್ಷನ್ ಮೇಲೆ ಲೋನ್ ಕೊಟ್ಬಿಟ್ಟಿದ್ದಾರೆ. ಕೊನೆಗೆ ಅವ್ರನ್ನೇನ್ ಮಾಡಿದ್ದಾರೆ, ಲೋನೇ ತೀರ್ಸಕ್ಕಾಗಿಲ್ಲ ಆ ವ್ಯಕ್ತಿ ತಗೊಂಡಂತವನು, ಬ್ಯಾಂಕ್ ಮೇಲೆ ಕೇಸ್ ಆಯ್ತು. ಯಾವಾಗ ಏನಾಯ್ತು, ಆ ಮ್ಯಾನೇಜರ್ ಯಾರ ಆ ಪೀರಿಯಡ್ ನಲ್ಲಿ ಯಾರು ಅದನ್ನ ಹ್ಯಾಂಡಲ್ ಮಾಡಿದ್ರು, ಆ ಮ್ಯಾನೇಜರ್ನ ಪ್ರಮೋಟ್ ಮಾಡ್ಬಿಟ್ರು. ಯಾವ್ದೋ ಒಂದು ಕರಿಕಲ್ ಪ್ಲೋಸ್ಗೆ ಪ್ರಮೋಟ್ ಮಾಡ್ಬಿಟ್ಟು ಪ್ರಮೋಟ್ ಮಾಡಿ ತಗೊಂಡೋಗಿ ಯಾವುದೋ ಒಂದು ಊರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಒಬ್ಬ ಮ್ಯಾನೇಜರ್ ಒಬ್ಬ ಕೇಸ್ ವರ್ಕರ್ ತರ ಕುತ್ಕೊಂಡು ಕೆಲಸ ಮಾಡಂಗಾಗುತ್ತೆ ಬೇರೆ ಊರಿನಲ್ಲಿ. ಈ ತರದ್ದು ಬೇಕಾದಷ್ಟು ನಡೆಯುತ್ತೆ. ಪ್ರಮೋಷನ್ ಕೊಡ್ತಾರೆ, ಸ್ವಲ್ಪ ದಿವಸ ತಮ್ಮ ಪ್ರಮೋಟ್ ಮಾಡಿಬಿಡ್ತಾರೆ. ಇದು ಒಂದು ಸಿಚುಯೇಷನ್. ಇನ್ನೊಂದು ಸಿಚುಯೇಷನ್, ಒಂದು ಕಾಲೇಜಿನಲ್ಲಿ ಲೆಕ್ಚರರು ಸುಮಾರು ಒಂದು 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ರು, ಟೀಚ್ ಮಾಡ್ತಾ ಇದ್ರು. ಯಾವುದೋ ಒಂದು ಸಣ್ಣ ತಪ್ಪಿನಿಂದ ಯಾವುದೋ ಒಂದು ಹುಡುಗಿನ ಕೆಟ್ಟ ದೃಷ್ಟಿ ನೋಡಿದ್ದು ಅಂತ ಹೇಳಿ ಅವ್ರನ್ನೇನ್ ಮಾಡಿದ್ರು, ಆ ಲೆಕ್ಚರ್ ಪ್ರಮೋಷನ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ರು. ಪ್ರೊಫೆಸರ್ ಆದ ತಕ್ಷಣ ಪಾಠ ಚೆನ್ನಾಗಿ ಮಾಡ್ತಿದ್ರು, ಒಳ್ಳೆ ಹೆಸರಿತ್ತು. ಯಾವುದೋ ಒಂದು ಹೆಣ್ಣು ಹುಡುಗಿ ವಿಷಯದಲ್ಲಿ ತಲೆ ಹಾಕಿ ಅವ್ರ ಸ್ಥಾನಮಾನಕ್ಕೆ ಧಕ್ಕೆ ತಂದ್ಕೊಂಡ್ಬಿಟ್ರು. ಆಗ ಮ್ಯಾನೇಜ್ಮೆಂಟ್ ಹೇಳಿದ್ರು, ನೀವು ಕೆಲಸ ಕಂಟಿನ್ಯೂ ಮಾಡೋದಾದ್ರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋಂಗಿಲ್ಲ, ನೀವು ಲ್ಯಾಬ್ ಇನ್ಸ್ಟ್ರಕ್ಟರ್ ಆಗಿ ನೀವು ಕೆಲಸ ಮಾಡಬೇಕು, ಟೀಚ್ ಮಾಡೋಂಗಿಲ್ಲ, ಇಲ್ಲ ರಿಸೈನ್ ಮಾಡಿ. ಕೆಲಸ ಕಂಟಿನ್ಯೂ ಮಾಡಬೇಕು ಅಂದ್ರೆ ನಿಮ್ಮನ್ನ ಪ್ರಮೋಟ್ ಮಾಡ್ತೀವಿ, ಸಂಬಳ ಕಮ್ಮಿ ಆಗತ್ತೆ, ಇರ್ಬೋದು, ಇಲ್ಲ ನೀವು ರಿಸೈನ್ ಮಾಡಿ ಹೋಗಿ, ಯಾಕಂದ್ರೆ ನಮ್ಮ ಕಾಲೇಜಿಗೆ ಅವಮಾನ ಆಗಿದೆ, ನಿಮ್ಮಿಂದ ನಮ್ಮ ಕಾಲೇಜಿಗೆ ಧಕ್ಕೆ ಬಂದಿದೆ, ನಿಮ್ಮಿಂದ ನಮ್ಮ ಸ್ಥಾನಮಾನಕ್ಕೆ ತೊಂದರೆ ಆಗಿದೆ, ಆದ್ರಿಂದ ನೀವು ರಿಸೈನ್ ಮಾಡಿ, ಇಲ್ಲ ಪ್ರಮೋಟ್ ಮಾಡ್ತೀವಿ, ಕಂಟಿನ್ಯೂ ಮಾಡಿ. ಇದೇ ತಪ್ಪು ಮತ್ತೆ ಮಾಡಿದ್ರೆ ಕೆಲಸ ತೆಗೆದಾಕ್ಬಿಡ್ತೀವಿ ಅಂತ. ಈ ತರದ್ದು ಬೇಕಾದಷ್ಟಿದೆ. ಎಷ್ಟೋ ಜನ ಮನೆಯಲ್ಲಿ ಹೇಳೋದಿಲ್ಲ, ಕೆಲ್ಸಕ್ಕೆ ಹೋಗೋರು ಪ್ರಮೋಷನ್ ಸಿಕ್ತು ಅಂತ ಸ್ಪೀಟ್ ಹಚ್ಚುತ್ತಾರೆ, ಪ್ರಮೋಟ್ ಆದಾಗ ಗೊತ್ತೇ ಆಗೋದಿಲ್ಲ ಪ್ರಮೋಟ್ ಆಗಿದೆ. ನೋಡ್ರಿ ನಮ್ಮ ಯಜಮಾನ್ರು ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿದ್ದಾರೆ, ಇಲ್ಲಿ ಕಮಿಷನರ್ ಆಗಿದ್ದಾರೆ, ಅಲ್ಲಿ ಹಾಗಾಗಿದ್ದಾರೆ, ಹೀಗಾಗಿದೆ ಅಂತ ನೋಡ್ರ ರಿಯಾಲಿಟಿನಲ್ಲಿ ಏನೋ ತಪ್ಪು ಮಾಡಿಬಿಟ್ಟು ಪ್ರಮೋಟ್ ಮಾಡಾಕ್ಬಿಟ್ಟಿದ್ದಾರೆ.
ಈ ಸರ್ಕಾರಿ ಹುದ್ದೆನಲ್ಲಿರುವಂತವರು ಮತ್ತೆ ಈ ಪ್ರೈವೇಟ್ ಸೆಕ್ಟರ್ನಲ್ಲಿ ಪಬ್ಲಿಕ್ ಸೆಕ್ಟರ್ನಲ್ಲಿ ಕೆಲಸ ಮಾಡೋರಿಗೆ ಈ ತರದ್ದು ಬಹಳಷ್ಟು ತೊಂದರೆಗಳಿವೆ. ಸ್ವಂತ ಬಿಸ್ನೆಸ್ ಆದ್ರೆ ಏನೋ ಅನ್ಬೋದು, ಅವ್ರದೇ ಒಂದು ಓನ್ ಕಂಪ್ನಿ ಇದ್ರೆ ಹೇಳ್ಬೋದು. ಆದರೆ ತಾವೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಇದ್ದಕ್ಕಿದ್ದಾಗೆ ಡಿಪ್ರಮೋಟ್ ಮಾಡಿ ಟ್ರಾನ್ಸ್ಫರ್ ಮಾಡಿದಾಗ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದ್ರೆ, ಮಕ್ಕಳೇನ ಸ್ಕೂಲ್ಗೆ ಹೋದ್ರೆ ಸ್ಕೂಲ್ ಚೇಂಜ್ ಮಾಡಬೇಕು, ಎಲ್ಲಿ ಟ್ರಾನ್ಸ್ಫರ್ ಆಯ್ತಾ ಅವ್ರಿಗೆ ಹೋಗಿ ಮನೆ ಹುಡುಕ್ಬೇಕು, ಬಾಡಿಗೆ ಕಟ್ಟಬೇಕು, ಅಡ್ವಾನ್ಸ್ ಕೊಡಬೇಕು, ಮತ್ತೆ ಬಹಳಷ್ಟು ತೊಂದರೆಗಳು. ಅಲ್ಲೋಗಿ ಸೆಟ್ಲ್ ಆಗಬೇಕು, ಆ ಊರಿಗೆ ಅಡ್ಜಸ್ಟ್ ಆಗಬೇಕು, ಗಂಡ ಹೆಂಡತಿ ಮಕ್ಕಳು ಎಲ್ಲ. ಇದನ್ನೆಲ್ಲ ನೋಡಿದಾಗ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ, ಎಷ್ಟು ಶ್ರಮ ಬರುತ್ತೆ, ಎಷ್ಟು ಲಾಸ್. ಇದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ದೊಡ್ಡ ಪ್ರಶ್ನೆ. ಇಂದಿನ ಕಾಲದಲ್ಲಿ ಈ ಸಮಸ್ಯೆಗಳು ಬಹಳಷ್ಟಿತ್ತಂತೆ. ಆದ ಸಮಯದಲ್ಲಿ ಈ ಸಮಸ್ಯೆಗಳನ್ನ ತಗೊಂಡು ಬಂದಾಗ ಯತಿಗಳ ಹತ್ರ ಅಥವಾ ಮಹಾಪುರುಷಗಳ ಹತ್ರ, ದೊಡ್ಡ ದೊಡ್ಡ ವಿದ್ವಾಂಸರ ಹತ್ರ ಬಂದು ನನಗೆ ಈ ತರ ಡಿಪ್ರಮೋಟ್ ಆಗೋಗಿದೆ, ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ, ಡಿಪ್ರಮೋಟ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ದಾರೆ, ಇದಕ್ಕೆಲ್ಲ ನನಗೆ ಪರಿಹಾರ ಬೇಕು, ಮತ್ತೆ ನನ್ನ ಮೊದಲಿನ ತರ ನಾನು ಪ್ರಮೋಷನ್ ನಲ್ಲೇ ಇರಬೇಕು, ಸೇಮ್ ಪ್ಲೇಸ್ ಅಲ್ಲೇ ಕೆಲಸ ಮಾಡಬೇಕಾದ್ರೆ ಏನ್ ಮುದ್ರಾ, ಏನ್ ಮಂತ್ರ, ಏನ್ ತಂತ್ರ ಮಾಡಬೇಕು ಅಂತ ಕೇಳಿದಾಗ ಅವ್ರು ಹಲವಾರು ರೀತಿ ಪರಿಹಾರಗಳನ್ನು ಹೇಳ್ತಾ ಇದ್ರಂತೆ. ಪರಿಹಾರಗಳನ್ನ ಮಾಡಿಕೊಂಡು ಎಲ್ಲಿ ಡಿಪ್ರಮೋಟ್ ಆಗಿತ್ತೋ ಮತ್ತೆ ಅದೇ ಜಾಗಕ್ಕೆ ಪ್ರಮೋಷನ್ ತಗೊಂಡು ಬಂದಿರೋದು ಉಂಟು. ಹೀಗೆ ಹಲವಾರು ಸಮಸ್ಯೆಗಳಿಗೆ ಹಿಂದಿನ ಕಾಲದಲ್ಲಿ ಮುದ್ರಾ ಮಂತ್ರ ತಂತ್ರಗಳಿಂದ ನಿವಾರಣೆ ಮಾಡ್ತಿದ್ರು. ಹಾಗಾದ್ರೆ ಆ ಮುದ್ರಾ ಮಂತ್ರ ತಂತ್ರ ಏನು ಅನ್ನೋದನ್ನ ನಾನು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಕರೆ ಮಾಡ್ತಿದ್ದಾರೆ? ಹಲೋ, ಎಲ್ಲಿಂದಮ್ಮ? ಮಂಡ್ಯದಿಂದ. ಹೇಳಿ ಅಮ್ಮ, ಏನ್ ಸಮಸ್ಯೆ? 19ನೇ ತಾರೀಕು 19/6/1992 ಶ್ರವಣ ನಕ್ಷತ್ರ ಮಕರ ರಾಶಿ. ಹೇಳಿಮ್ಮ, ಏನ್ ಸಮಸ್ಯೆ? ಸಮಸ್ಯೆ ಏನು ಇಲ್ಲ ಸರ್, ನೀವು ಹೇಳ್ದಂಗೆನೆ 19ನೇ ತಾರೀಕು ಚೆನ್ನಾಗಿದೆ. ಮತ್ತೆ ಕೆಲಸನೂ ಸಿಕ್ಕಿದೆ, ಡಿಪ್ಲೊಮಾ ಒಳ್ಳೆ ಮಾರ್ಕ್ಸ್ ಇಂದ ಪಾಸ್ ಆಗಿದ್ದ. ನೀವು ಪ್ರೈವೇಟ್ ಅಲ್ಲಿ ಇದು ಸರ್ ಎಂತದ್ದು ಟೆಲಿಫೋನ್ ಇದ್ರಲ್ಲಿ ಕೆಲಸ ಸಿಕ್ಕಿದೆ ಸರ್, ವಿಧಾನಸೌಧ ಹತ್ರ. ಓಕೆ, ವೆರಿ ಗುಡ್. ಓಕೆ, ಆಮೇಲೆ ಹೇಳೋಣ ಅಂತ ಅಂದ್ಬಿಟ್ಟು ತುಂಬಾ ದಿನದಿಂದ ಕಾಯ್ತಾ ಇದ್ದೆ ಸರ್ ನಾನು. ಈಗ ಕೆಲಸ ಸಿಕ್ಕಿದ್ದಿಲ್ಲ, ಆರಾಮಾಗಿದ್ರೆ ಏನ್ ಸಮಸ್ಯೆ? ಸಮಸ್ಯೆ ಅಂತ ಅಲ್ಲ ಸರ್, ಅಲ್ಲೇ ಪರ್ಮನೆಂಟ್ ಇದು ಬಾಡಿಗೆ ಮನೆ ಮಾಡಿಕೊಂಡು ಅಲ್ಲಿ ಎಲ್ಲ ಅಡ್ವಾನ್ಸ್ ಕೊಟ್ಟು ಇದಾನೆ ಸರ್. ಮುಂದೆ ಚೆನ್ನಾಗಾಗತ್ತಾ ಹೇಗೆ ಅಂತ ಸರ್. ಶ್ರವಣ ನಕ್ಷತ್ರ ಮಕರ ರಾಶಿ ಇರೋದ್ರಿಂದ ಅದೇ ಮಕರ ರಾಶಿಗೆ ಅಧಿಪತಿ ಶನಿ ಆದ್ರಿಂದ ಶನಿ ಮತ್ತೆ ಶ್ರವಣ ನಕ್ಷತ್ರ ಈ ರಾಶಿನವ್ರಿಗೆ ಖಂಡಿತ ಉದ್ಯೋಗದಲ್ಲಿ ಏಳಿಗೆ ಆಗ್ತಾ ಹೋಗುತ್ತೆ. ಉದ್ಯೋಗದಲ್ಲಿ ಯಾವಾಗ ಏಳಿಗೆ ಆಗ್ತಾ ಹೋಗ್ತಾನೋ ಅವಾಗ ಅವನಿಗೆ ಸ್ಥಾನಮಾನ ಅಭಿವೃದ್ಧಿ ಆಗುತ್ತೆ. ಅದರಿಂದ ಮಕರ ರಾಶಿ ಶ್ರವಣ ನಕ್ಷತ್ರದವರಿಗೆ ಯಾವುದೇ ರೀತಿ ಉದ್ಯೋಗದ ಅಡಚಣೆ ಆಗಲಿ, ಉದ್ಯೋಗ ಭಂಗ ದೋಷ ಇರೋದಿಲ್ಲ. ಜೊತೆಗೆ ಅವನು ಇನ್ನೂ ಸ್ವಲ್ಪ ನೈಟ್ ಈವ್ನಿಂಗ್ ಕಾಲೇಜಲ್ಲಿ BE ಮಾಡ್ಕೊಳಕ್ ಹೇಳಿ, ಹೆಚ್ಚಿಗೆ ಓದಕ್ ಹೇಳಿ. ಹೋಗ್ತಾ ಹೋಗ್ತಾ 1 ವರ್ಷ 2 ವರ್ಷ ಆದ್ಮೇಲೆ ಇನ್ನೂ ಏಜ್ ಸಿಗ್ತಿದೆ, ವಿದ್ಯಾಭ್ಯಾಸ ಮಾಡಕ್ ಹೇಳಿ ಇನ್ನೂ ಅಡಿಷನಲ್ ಎಕ್ಸ್ಟ್ರಾ ಓದಿದ್ರೆ ಇನ್ನೂ ಒಳ್ಳೆ ಉದ್ಯೋಗಕ್ಕೆ ಹೋಗ್ಬೋದು. ಬಹಳ ಚೆನ್ನಾಗಿದೆ, ಬಹಳ ಸಂತೋಷ. ಕಾಲ್ ಮಾಡೋದಕ್ಕೆ ಧನ್ಯವಾದಗಳು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಡಿಪ್ರಮೋಷನ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ರೆ ಅಥವಾ ಒಂದೇ ಕಂಪ್ನಿ ಒಂದೇ ಆಫೀಸಲ್ಲಿ ಡಿಪ್ರಮೋಷನ್ ಮಾಡಿಬಿಟ್ಟು ಯಾವುದೋ ಲೋ ಲೆವೆಲ್ ಅಲ್ಲಿ ಕೂರಿಸ್ಬಿಟ್ಟಿದ್ರೆ ಅಂತವರು ಏನ್ ಮುದ್ರೆ ಮಾಡಬೇಕು, ಏನ್ ಮಂತ್ರ, ಏನ್ ತಂತ್ರ ಅನ್ನೋದನ್ನ ನಾನೀಗ ತೋರಿಸ್ಕೊಡ್ತೀನಿ. ನೋಡಿ, ಮುದ್ರೆ ಹೇಗಿದೆ ಅಂದ್ರೆ, ಇದು ನಮ್ಮ ಹಸ್ತ, ಇದು ಬುಧ ಗ್ರಹ. ಈ ಕಿರು ಬೆರಳು ಏನ್ ಮಾಡ್ತಾರೆ, ಬುಧ ಗ್ರಹ. ಈ ಬುಧ ಜೊತೆಗೆ ಮಧ್ಯದಲ್ಲಿ ಸೂರ್ಯ ಇದ್ದಾನೆ, ಉಂಗುರದ ಬೆರಳು. ಈ ಬುಧ ಮತ್ತೆ ಸೂರ್ಯನ ಮರ್ಚಿಬಿಟ್ಟು ಈ 3 ಬೆರಳಿದೆಲ್ಲ, ಈ ಶುಕ್ರ, ಗುರು ಮತ್ತೆ ಶನಿ, ಈ 3 ಒಂದಕ್ಕೆ ಜಾಯಿನ್ ಮಾಡ್ಬೇಕೀಗ. ಇದಕ್ಕೆ ಕುಬೇರ ಮುದ್ರಾ ಅಂತಾರೆ. ಇದೇ ರೀತಿ 2 ಹಸ್ತಗಳಲ್ಲಿ ಈ ಮುದ್ರೆ ಧಾರಣೆ ಮಾಡಬೇಕು. ಮಾಡಿಬಿಟ್ಟು ನಮ್ಮ ಬಲ ತೊಡೆ ಮೇಲೆ ಮತ್ತೆ ಎಡ ಮಂಡಿ ಮೇಲೆ ಹಿಂಗೆ ಇಟ್ಕೊಂಡು ಸ್ಟ್ರೈಟ್ ಆಗಿ ಕುತ್ಕೊಂಡು ಉತ್ತರಕ್ಕೆ ಮುಖ ಮಾಡಿಕೊಂಡು ಬೆಳಗಿನ ಜಾವ ಮತ್ತೆ ಸಾಯಂಕಾಲ ಈ ಮುದ್ರೆ ಧಾರಣೆ ಮಾಡಿ ಮಂತ್ರ ಹೇಳಬೇಕು 108 ಸಲ. ಆ ಮಂತ್ರ ಏನಿದೆ ಅಂದ್ರೆ, ಓಂ ಹ್ರೀಂ ಐಂ ಸೌಹ ಓಂ ಫಟ್
ಓಂ ಹ್ರೀಂ ಐಂ ಸೌಃ ಓಂ ಫಟ್. ಓಂ ಹ್ರೀಂ ಐಂ ಸೌಃ ಓಂ ಫಟ್ ಅನ್ನೋ ಮಂತ್ರನ ದಿನನಿತ್ಯ ಹೇಳ್ತಾ ಇರ್ಬೇಕು. 5 ದಿವಸ ಅದರ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ 9 ದಿನ, ಅದರಲ್ಲೂ ಆಗ್ಲಿಲ್ಲ ಅಂದ್ರೆ 11 ದಿವಸ, ಅದರಲ್ಲೂ ಆಗ್ಲಿಲ್ಲ ಅಂದ್ರೆ 21 ದಿನ, ಅಥವಾ 48 ದಿವಸ, ಅಥವಾ 54 ದಿವಸ, ಇಲ್ಲ 108 ದಿವಸ ಈ ರೀತಿ ಜಪ ಮಾಡಬೇಕು. ಮುಂದೆ ಕೂತ್ಕೊಂಡು ಓಂ ಹ್ರೀಂ ಐಂ ಸೌಃ ಓಂ ಫಟ್. ಓಂ ಹ್ರೀಂ ಐಂ ಸೌಃ ಓಂ ಫಟ್ ಅನ್ನೋ ಮಂತ್ರನ ಜಪ ಮಾಡ್ತಿರ್ಬೇಕು. ಇದು ಮುದ್ರಾ, ಇದು ಮಂತ್ರ. ಜಪ ಆದ್ಮೇಲೆ ಪ್ರಾರ್ಥನೆ ಮಾಡ್ಕೋಬೇಕು. ನನಗೆ ಡಿ ಪ್ರಮೋಟ್ ಮಾಡಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ, ಮತ್ತೆ ವಾಪಸ್ ಬರೋಂಗ್ ಮಾಡು. ಇಲ್ಲ ಡಿ ಪ್ರಮೋಟ್ ಮಾಡಿಬಿಟ್ಟಿದ್ರೆ ಒಂದೇ ಕಂಪ್ನಿಲಿ ಇದ್ದೀನಿ, ಎಲ್ಲೂ ಟ್ರಾನ್ಸ್ಫರ್ ಆಗಿಲ್ಲ ಅಂದ್ರೆ ಮತ್ತೆ ನಾನು ಯಾವ ಜಾಗದಲ್ಲಿ ಕೆಲಸ ಮಾಡ್ತಿದ್ನೋ ಅದೇ ಸ್ಯಾಲ್ರಿ, ಅದೇ ಉದ್ಯೋಗ ಬರಲಿ ಅಂತ ಹೇಳಿ ಜಪ ಮಾಡಿಬಿಟ್ರೆ ಈ ಮಂತ್ರ ಫಲದಿಂದ ಅದು ಪ್ರಾಪ್ತಿ ಆಗತ್ತೆ. ಮುದ್ರಾ ಮಂತ್ರ ಇದು. ತಂತ್ರ ಏನಪ್ಪಾ ಅಂತಂದ್ರೆ, ಈ ಬಿಳಿ ಎಕ್ಕದ ಗಿಡಕ್ಕೆ ಒಂದ್ ಚೊಂಬ್ ನೀರು ಹಾಕ್ಬೇಕು. ಒಂದ್ ಚೊಂಬ್ ನೀರು ಹಾಕ್ಬಿಟ್ಟು ಈ ಮಂತ್ರ ಹೇಳ್ಕೊಂಡು ಮುದ್ರೆ ಕೈಲಿಟ್ಕೊಂಡು ಓಂ ಹ್ರೀಂ ಐಂ ಸೌಃ ಓಂ ಪಟ್ ಅಂತ ಹೇಳಿ 108 ಸುತ್ತ ಪ್ರದಕ್ಷಿಣೆ ಮಾಡಬೇಕು. ಮಾಡಾದ್ಮೇಲೆ ಆ ಬುಡದಲ್ಲಿ, ಬಿಳಿ ಎಕ್ಕದ ಗಿಡ ಬುಡ, ಆ ಬುಡದಲ್ಲಿ ಗಣಪತಿ ವಾಸ ಮಾಡ್ತಾರೆ ಅಂತ ಹೇಳ್ತಾರೆ. ಆ ಬುಡಕ್ಕೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿರ್ತೀವಲ್ಲ, ಆ ಕುಂಕುಮ ತಗೊಂಡು ಅಣ್ಣಗೆ ಇಟ್ಕೋಬೇಕು. ಅಣ್ಣಗೆ ಇಟ್ಕೊಂಡು ಆಫೀಸ್ಗೆ ಹೋಗ್ತಾ ಇರ್ಬೇಕು. ಆ ಕುಂಕುಮ ಇಟ್ಟಿದ ಜಾಗನ ಪ್ರತಿಯೊಬ್ಬರು ನೋಡ್ಬೇಕು. ಆಗ ಅವರೆಲ್ಲ ಬದಲಾವಣೆ ಆಗುತ್ತೆ. ಓ ಇವ್ನು ಡಿ ಪ್ರಮೋಟ್ ಮಾಡಿದ್ವಿ, ಪ್ರಮೋಷನ್ ಕೊಡ್ಬೇಕು, ಅಥವಾ ಮತ್ತೆ ಅದೇ ಜಾಗಕ್ಕೆ ಕಳಿಸ್ಬೇಕಾ, ಅಥವಾ ವಾಪಸ್ ಟ್ರಾನ್ಸ್ಫರ್ ಮಾಡಿದ್ವಿ ವಾಪಸ್ ಕರ್ಸ್ಕೋಬೇಕಾ, ಅವ್ನು ಮಾಡೋ ಕೆಲಸ ಮತ್ತೆ ಕಂಟಿನ್ಯೂ ಮಾಡಿಸ್ಬೇಕಾ ಅನ್ನೋದನ್ನ, ಆ ವಿಘ್ನವನ್ನ ತೆಗೆಯುತ್ತಂತೆ ಬಿಳಿ ಎಕ್ಕದಕ್ಕೆ ಮಾಡೋ ತಂತ್ರ ಪೂಜೆ. ತಂತ್ರ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆ ಮಾಡೋದು. ಫಸ್ಟ್ ಒಂದ್ ಚಮ್ ನೀರು ಹಾಕ್ಬೇಕು, ಅದನ್ನ ಅಭಿಷೇಕ ಆಯ್ತು ಅಂತ ಅರ್ಥ. ಆಮೇಲೆ ಅರ್ಶಿನ ಕುಂಕುಮ ಹಚ್ಚಿ ನಿಮ್ಗೆ ಯಥಾಶಕ್ತಿ ನಿಮ್ಗೆ ಹೆಂಗ್ ಗೊತ್ತಾಗುತ್ತೋ ಅದೇ ರೀತಿ ಪೂಜೆ ಮಾಡಿಬಿಟ್ಟು ಈ ಕುಬೇರ ಮುದ್ರೆ ಇಟ್ಕೊಂಡು ಪ್ರದಕ್ಷಿಣೆ ಮಾಡ್ಬೇಕು 108 ಸುತ್ತು ಆ ಬಿಳಿ ಎಕ್ಕದ ಗಿಡಕ್ಕೆ. ಓಂ ಹ್ರೀಂ ಐಂ ಸೌಃ ಓಂ ಫಟ್. ಇಲ್ಲಿ ಓಂ ಪಟ್ ಅಂತಿದೆ, ಹುಂ ಪಟ್ ಅಲ್ಲ. ಓಂಕಾರವೇ ಪಟ್ ಅಂತ. ಬಿಗಿನಿಂಗ್ ಇಂದ ಎಂಡಿಂಗ್ ಓಂಕಾರ ಇದೆ. ಓಂ ಹ್ರೀಂ ಐಂ ಸೌಃ ಓಂ ಫಟ್ ಅಂತ ಹೇಳ್ಬೇಕು. ಈ ರೀತಿ ಜಪ ಮಾಡ್ತಾ 108 ಸುತ್ತು ಪ್ರದಕ್ಷಿಣೆ ಮಾಡಿ 109 ಸುತ್ತಿಗೆ ನಮಸ್ಕಾರ ಮಾಡ್ಬೇಕಂತೆ. ಯಾವಾಗ ನಾವು ಈ ತಂತ್ರ ಮಾಡ್ತೀವಿ, ಅದೇ ಈ ಪ್ರಾಶ್ಚಿತ್ಯ ಮಾಡ್ಕೊಳ್ತೀವಿ ಪ್ರದಕ್ಷಿಣೆ ಪೂಜೆ ಮುಖಾಂತರ, ಬಹಳ ಪವರ್ಫುಲ್ ಆಗಿ ನಮಗೆ ಶಕ್ತಿ ಇರುತ್ತೆ. ಆಗ ಅಲ್ಲಿ ಬಂದಂತ ಕೇಸ್ ಇರ್ಬೋದು, ಪೊಲೀಸ್ ಕಂಪ್ಲೇಂಟೇ ಇರ್ಬೋದು, ಅಥವಾ ನಿಮಗೆ ಡಿ ಪ್ರಮೋಟ್ ಮಾಡಿಬಿಟ್ಟು ಏನೋ ಒಂದು ನೋಟಿಸ್ ಅಲ್ಲಿ ಇಶ್ಯೂ ಮಾಡಿ ಏನೋ ಒಂದು ಗಜಿಬಿಜಿ ಆಗಿರುತ್ತೆ. ಆ ಒಂದು ಕ್ಲೇಶ, ಆ ಒಂದು ಕಷ್ಟ, ಆ ಒಂದು ಬಂಧ, ಅದನ್ನ ಆಟೋಮೆಟಿಕ್ ಆಗಿ ನಿವಾರಣೆ ಆಗತ್ತೆ. ಇದು ಗಣೇಶ ತಂತ್ರಸಾರದಲ್ಲಿ ಮತ್ತೆ ಗಣೇಶ ಉಪನಿಷತ್ತಲ್ಲಿ ಡಿ ಪ್ರಮೋಟ್ ಮಾಡಿ ವರ್ಗಾವಣೆ ಆಗಿದ್ರೆ, ಅಥವಾ ಡಿ ಪ್ರಮೋಟ್ ಮಾಡಿ ಅದೇ ಕಂಪ್ನಿ ಅದೇ ಆಫೀಸಲ್ಲೇ ಇಟ್ಕೊಂಡಿದ್ರೆ, ಅಂತವ್ರಿಗೆ ವಾಪಸ್ಸು ತಾವು ಮಾಡ್ತಿದ್ದಂತ ಕೆಲಸಕ್ಕೆ ಬರೋದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ಈ ಮುದ್ರಾ, ಈ ಮಂತ್ರ, ಈ ತಂತ್ರವನ್ನ ತಂತ್ರಸಾರದಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಆದ್ರಿಂದ ಯಾರು ದಿನನಿತ್ಯ ಇದನ್ನ ಮಾಡ್ತಾರೋ ಅವರಿಗೆ ಡಿ ಪ್ರಮೋಟೇ ಆಗಲ್ಲ. ಅದಕ್ಕೆ ಕೆಲಸದಲ್ಲಿರುವಂತವ್ರು ಡಿ ಪ್ರಮೋಟ್ ಮಾಡಿದ್ಮೇಲೆ ಅಥವಾ ಡಿ ಪ್ರಮೋಟ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಈ ಪೂಜೆ ಜಪ ತಪ ಮಾಡೋ ಬದಲು ದಿನನಿತ್ಯ ಒಂದು 108 ಸಲ 21 ಸಲ ಹೇಳ್ತಾ ಇದ್ರೆ ಡಿ ಪ್ರಮೋಷನೇ ಆಗೋದಿಲ್ಲ, ಮತ್ತೆ ಡಿ ಪ್ರಮೋಟ್ ಮಾಡಿ ವರ್ಗಾವಣೆನೂ ಮಾಡೋದಿಲ್ಲ. ಅಷ್ಟು ಪವರ್ ಇದೆ ಮಂತ್ರದಲ್ಲಿ. 4ಕ್ಕೆ ಬೀಜ ಮಂತ್ರ. ಓಂ ಹ್ರೀಂ ಐಂ ಸೌಃ ಓಂ ಫಟ್. ಓಂ ಹ್ರೀಂ ಐಂ ಸೌಃ ಓಂ ಫಟ್ ಅನ್ನೋ ಮಂತ್ರವನ್ನ ದಿನನಿತ್ಯ ಜಪ ಮಾಡ್ತಿದ್ರೆ ಉದ್ಯೋಗದ ಇನ್ನೂ ಪ್ರಮೋಷನ್ ಮೇಲೆ ಪ್ರಮೋಷನ್ ಸಿಗ್ತಿರುತ್ತೆ. ಪ್ರಮೋಷನ್ ಮೇಲೆ ಪ್ರಮೋಷನ್ ತಗೊಳ್ಬೇಕೆ ವಿನ ಪ್ರಮೋಷನ್ ತಗೊಂಡು ಡಿ ಪ್ರಮೋಟ್ ಮಾಡ್ಕೊಂಡ್ಬಿಟ್ಟು ಅಥವಾ ಡಿ ಪ್ರಮೋಟ್ ಮಾಡಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಿಟ್ರೆ ಬಹಳ ಕಷ್ಟ. ಮಕ್ಕಳಿದ್ರೆ ಇನ್ನೂ ಕಷ್ಟ. ಸ್ಕೂಲ್ ಬದಲಾವಣೆ ಮಾಡ್ಬೇಕು, ಎಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೋ ಅಲ್ಲಿ ಬಾಡಿಗೆ ಮನೆ ಅಡ್ವಾನ್ಸ್ ಇದೆ, ಎಲ್ಲ ಗೊಂದಲ.
ಕೊನೆಗೆ ಈ ನೋವನ್ನು ತಡ್ಕೊಳಕ್ಕಾಗ್ದೇನೆ ಈ ಒಂದು ಬಾಧೆಯಿಂದ ಎಷ್ಟೋ ಜನ ಹುಚ್ಚರಾಗಿರೋದುಂಟು, ರಿಸೈನ್ ಮಾಡಿ ಬೇರೆ ಕಡೆ ಹೋಗಿ ಸೇರ್ಕೊಂಡಿರೋದುಂಟು, ಅಲ್ಲೂ ಸಕ್ಸಸ್ ಆಗಿಲ್ಲ. ಹೀಗೆ ಈ ಗೊಂದಲವನ್ನ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ವಿದ್ಯಾಭ್ಯಾಸ ಮುಗಿದ ತಕ್ಷಣ ಗುರುಕುಲದಲ್ಲಿ ಪಾಠ ಕಲಿತಂತ ಹುಡುಗರಿಗೆ ಹೊರಗೋಗುವಾಗ ಅವ್ರ ಕೆಲ್ಸಕ್ಕೆ ಜಾಯ್ನ್ ಆಗುವಾಗ ಅವ್ರು ಹೇಳ್ತಾ ಇದ್ರಂತೆ, ಈ ಮಂತ್ರ ದಿನ ಜಪ ಮಾಡು, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗತ್ತೆ ವಿನಃ ಉದ್ಯೋಗದಲ್ಲಿ ನಿಮಗೆ ಯಾವುದೇ ರೀತಿ ಅಡಚಣೆಗಳಿರೋದಿಲ್ಲ ಅಂತ ಹೇಳಿ ಈ ಒಂದು ಮಂತ್ರ ಉಪದೇಶ ಮಾಡಿ ಮುದ್ರಾ ತಂತ್ರವನ್ನ ಜ್ಞಾನ ಕೊಟ್ಟು ವಿದ್ಯಾರ್ಥಿಗಳಿಗೆ ಡಿಗ್ರಿ ಆದ ತಕ್ಷಣ ಬೀಳ್ಕೊಡ್ತಾ ಇದ್ರಂತೆ, ಸೆಂಡ್ ಆಫ್ ಮಾಡ್ತಿದ್ರಂತೆ. ಅಂತ ವಿಶೇಷವಾದದ್ದು ಈ ಗಣೇಶ ತಂತ್ರ ಸಾರ ಉಪನಿಷತ್ತಲ್ಲಿ ಬಂದಿರುವಂತಹ ಮಂತ್ರ. ಇದನ್ನು ಪ್ರಾಕ್ಟೀಸ್ ಮಾಡಿ ಯಾರಿಗೆ ಡಿ ಪ್ರಮೋಷನ್ ಆಗಿದೆಯೋ, ಡಿ ಪ್ರಮೋಷನ್ ವಿತ್ ಟ್ರಾನ್ಸ್ಫರ್ ಆಗಿದೆಯೋ ಅವರಿಗೆ ಇದು ಮಂತ್ರ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಇದೇ ರೀತಿ ನಾಳೆ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.